ವೆಲ್ಕಮ್ ಟು ಮೈ ಚಾನಲ್ ಜೈ ಬಜರಂಗಿ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನನ್ನು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀಡಲ್ ಬಂದು 10 mm ಮತ್ತು 11 mm ಆಗುತ್ತೆ. ಹಾಗೆ ಈ ರೀತಿ ಒಂದು ಸ್ಮಾಲ್ ಬೀಡ್ಸಸ್ಸು 2 mm ಮತ್ತು ಹಾಗೆ 6 mm ಈ ಥರ ಡಿಸೈನ್ ಬೀಡ್ಸಸ್ಸನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಬೋದು. ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ನಾವು ಹಾರ್ಚ್ ಹಾಕಬೇಕಾದ್ರೆ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಿ ಬೇಗ ಹಾಕೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಅದೇ ಈ ಒಂದು ವಿಡಿಯೋದಲ್ಲಿ ಹೈಲೈಟು. ಸ್ಟಾರ್ಟಿಂಗ್ ನಾನು ಹಾರೆಳೆ ದಾರವನ್ನು ಸುತ್ತಿ ಇಟ್ಕೊಂಡು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಈ ರೀತಿ ಬಟ್ಟೆಲ್ಲ ಹೋಲ್ ಮಾಡಿ ಈ ರೀತಿ ದಾರನ ಹೇಳ್ಕೊಂಡು ಬಂದು ಲಾಕ್ ಮಾಡಿ, ಮತ್ತು ಇನ್ನೊಂದು ಪಕ್ಕದಲ್ಲಿ ಇನ್ನೂ ಸಹ ಅದೇ ರೀತಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಿ 5 ಚೈನನ್ನು ಹಾಕ್ಕೊಬೇಕು. 1 2 3 4 5. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ, ಸುಕ್ಕಾಗಿ ಬರೋದ ರೀತಿಯಲ್ಲಿ ಸ್ವಲ್ಪ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಫಸ್ಟ್ ಪಾಯಿಂಟ್ ಮಾಡಿಕೊಂಡು ಅದರ ನೇರವಾಗಿ ಕರೆಕ್ಟ್ ಸ್ಪೇಸ್ಗೆ ಲಾಕ್ ಮಾಡಿಕೊಂಡ್ರೆ ಸಿಕ್ ಬರೋದಿಲ್ಲ. ಮತ್ತು ನಂತರ 3 ಚೈನನ್ನು ಹಾಕ್ಕೊಬೇಕು. 5 ಚೈನ್ ಲಾಕ್, 3 ಚೈನ್, ಅದು ಸಹ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕಾಗತ್ತೆ. ನಂತರ ಈ ಬೀಡ್ಸಸ್, ಸ್ಮಾಲ್ ಬೀಡ್ಸಸ್ ಇರುತ್ತಲ್ಲ, ಇದನ್ನು ಒಂದು ಇನ್ಸರ್ಟ್ ಮಾಡಿದ್ದೀನಿ. ಮತ್ತು ಬಿಗ್ ಬೀಡ್ಸಸ್ ಅದನ್ನು ಒಂದು ಇನ್ಸರ್ಟ್ ಮಾಡಿದ್ದೀನಿ. 2 mm ಗಿಂತ 3 mm ಸ್ವಲ್ಪದ್ದು ಬಿಗ್ ಬೀಡ್ಸಸ್ಸನ್ನೇ ತಗೊಳ್ಳಿ, ಯಾಕೆಂದರೆ ಅದು ಫುಲ್ಲು ಸ್ವಲ್ಪದ್ದು ಉಡ್ಡಿದೆ. 4 mm ತೊಗೊಂಡ್ರೆ ನಡೆಯುತ್ತೆ. ಸೌಂಡ್ ಈ ರೀತಿ ದಾರ ಮುಂದೆ ಮಾಡಿ ಈ ದಾರಕ್ಕೆ ಈ ರೀತಿ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ಬೀಡ್ಸ್ನ ಲಾಕ್ ಮಾಡಿ ಒಂದು ಸರಿ. ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ, ನಾವೇನು ಮಾಡ್ತೀವಿ, ಒಂದು ಹಾರ್ಚನ್ನು ಮಾಡಬೇಕು ಅಂದರೆ ಮತ್ತೆ ಇದು ಫುಲ್ಲು ಒಂದು ಸ್ಟೆಪ್ ತೊಗೊಳ್ತೀವಿ. ಮತ್ತು ನಾವು ಹಾರ್ಚ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೊಂದು ಸ್ಟೆಪ್ಪು, ಇನ್ನೂ 2 ಸ್ಟೆಪ್ಪು ಬರುತ್ತೆ. ಆದರೆ 1 ಸ್ಟೆಪ್ಗೆ ಎಕ್ಸ್ಟ್ರಾ ಬರುತ್ತೆ. ಅದನ್ನು ಸ್ಕಿಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ರೀತಿ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಚೈನನ್ನು ಹಾಕ್ಕೊಳ್ಳಿ. 6 ಚೈನನ್ನು ಹಾಕ್ಕೊಳ್ಳಿ. ಬೀಡ್ಸು ನನಗೆ ಈ ಒಂದು 3 ಬೀಡ್ಸಸ್ಗೆ ಲೆಂತ್ ಬಂದು 6 ಚೈನ್ ತೊಗೊಳುತ್ತೆ. ನಿಮ್ಮ ಬೀಡ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದು ಸುತ್ತ ಬರೋಷ್ಟು ಈ ರೀತಿ ಚೈನನ್ನು ಹಾಕ್ಕೊಂಡು ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಅಲ್ಲಿ ಹೋಗಿ ಲಾಕ್ ಮಾಡಿ. ನಾವಿಲ್ಲಿ ಲಾಕ್ ಮಾಡಿರ್ತೀವಲ್ಲ 3 ಚೈನ್ ಆದಮೇಲೆ ಲಾಕ್ ಆದಮೇಲೆ ಬೀಡ್ಸನ್ನು ಆ್ಯಡ್ ಮಾಡಿರ್ತೀವಿ. ಆ ಲಾಕಲ್ಲಿ ಬಂದು ಆ್ಯಡ್ ಮಾಡಬೇಕು. ಮತ್ತು 3 ಚೈನನ್ನು ತಗೊಳ್ಳಿ. 1 2 3 ಚೈನನ್ನು ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, 5 ಚೈನನ್ನು ಆದಮೇಲೆ ಅಲ್ಲಿ ಲಾಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಟರ್ನ್ ಮಾಡ್ಕೊಳ್ಳಿ ಇದನ್ನು. ಮತ್ತೆ ದಾರನ ಮುಂದೆ ಮಾಡಿ ಈ ರೀತಿ 2 mm ಬೀಡ್ಸನ್ನು, ಸ್ಮಾಲ್ ಬೀಡ್ಸನ್ನು ತಗೊಳ್ಳಿ. ಸಾಕಾಗುತ್ತೆ, ಯಾಕೆಂದರೆ ತುಂಬ ಹೆವಿ ಬೀಡ್ಸ್ ಅಂದ್ರೂ ಓವರ್ ಲುಕ್ ಕೊಡುತ್ತೆ, ಅಷ್ಟು ಫಿನಿಶಿಂಗ್ ನೀಟಾಗಿ ಬರಲ್ಲ. ನಂತರ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋದ್ರಿಂದ ಸೂಜಿ ಮೇಲೆ 2 ಸರಿ ದಾರವನ್ನು ಸುತ್ತಕೊಂಡು ನಾವು 6 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ತ್ರಿಬಲ್ ಕ್ರೋಶವನ್ನು ಮಾಡಬೇಕು. ದಾರನ ಹೇಳುತ್ತಂದು 4 ಸರಿ ಇರುತ್ತೆ. 2ರಲ್ಲೊಂದು, 2ರಲ್ಲೊಂದು, ಮತ್ತು 2ರಲ್ಲೊಂದು, ಮತ್ತೆ ಇನ್ನು 2 ಸರಿ ದಾರವನ್ನು ಸುತ್ಕೊಳ್ಳಿ. ಮತ್ತು ಅದೇ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2ರಲ್ಲೊಂದು, 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 ಇದೇ ರೀತಿ ಒಂದು ಬೀಡ್ಸು 2 ತ್ರಿಬಲ್ ಕ್ರೋಶ ಈ ರೀತಿ ಮಾಡ್ತಾ ಬರಬೇಕು. ದಾರ ಮುಂದೆ ಮಾಡಿ ಬೀಡ್ಸನ್ನು ಈ ರೀತಿ ಆ್ಯಡ್ ಮಾಡಿ 2 ಸಾರಿ ದಾರವನ್ನು ಸುತ್ತಕೊಂಡು ಅದೇ ಆರ್ಚ್ ಒಳಗಡೆ ಹೋಗಿ 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು
ನೀವು ಡಬಲ್ ಕ್ರೋಶನೂ ಹಾಕೊಬೋದು. ಸಾರಿ, ಸ್ವಲ್ಪ ಹೆಲ್ಪ್ ಇಶ್ಯೂಸ್ ಆಗಿದೆ. ಮತ್ತು ದಾರ ಮುಂದೆ ಮಾಡಿ ಎಷ್ಟಾಗುತ್ತೆ ಆ ಹಾಚಿಗೆ ಫಸ್ಟ್ ಟೈಮ್ ನೀವು ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಹಾಚಿಗೂ ಅಷ್ಟೇ ಕಂಬಗಳನ್ನು ಹಾಕ್ಕೊಬೇಕಾಗುತ್ತೆ. ಇದೇ ರೀತಿ ಹಾರ್ಚನ್ನು ಕಂಪ್ಲೀಟ್ ಮಾಡಬೇಕು. ಒಂದು ಬೀಡ್ಸು, 2 ಕಂಬ, ಒಂದು ಬೀಡ್ಸು, 2 ಕಂಬ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ ನೋಡಿ. ಈ ರೀತಿ ಬರುತ್ತೆ ಸ್ಟೆಪ್ಪು. ನಾನು ಈ ಒಂದು ಹಾರ್ಚ್ಗೆ ನನಗೆ 6 ಚೈನಿಗೆ 7 ಬೀಡ್ಸನ್ನು ಹಿಡಿದಿದೆ ಮತ್ತು 7 ಕಂಬಗಳನ್ನು ಹಿಡಿದಿದೆ. ಸಾರಿ, 14 ಕಂಬಗಳು ಕ್ರೋಶ ಕಂಬಗಳು ಬಂದಿದೆ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಾದ ನಂತರ ನೆಕ್ಸ್ಟು ನಾವು ಈ ಒಂದು ಎಲ್ಲಿ ಸ್ಪೇಸ್ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿದ್ಮೇಲೆ ಡೈರೆಕ್ಟ್ ಲಾಕ್ ಮಾಡಿ, ಏನಿಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗಿ ಆರ್ಚು ಒಂದೇ ಲೆವೆಲಲ್ಲಿ ಆರ್ಚು ಒಂದು ಕರೆಕ್ಟ್ ಒಂದು ರೌಂಡ್ ಶೇಪಲ್ಲಿ ಬಂದಿದೆ. ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂತಂದರೆ ಈಗ ನೋಡಿ ನಾವೇನಾದರೂ ಮತ್ತೆ ಆರ್ಚನ್ನ ಹಾಕ್ಕೊಬೇಕು ಅಂದಿದ್ರೆ ಮತ್ತೆ ರಿಟರ್ನ್ ಒಂದು ಸ್ಟೆಪ್ ಸ್ಕಿಪ್ ಆಯಿತು, ಟೈಮ್ ಉಳಿಯುತ್ತೆ. ಈ ರೀತಿ ಮಾಡಿಕೊಂಡ್ರೆ ಟೈಮ್ ಉಳಿಯುತ್ತೆ. ಅದೊಂದು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಹೈಲೈಟಾಗಿ. ನೆಕ್ಸ್ಟು ಡೈರೆಕ್ಟಾಗಿ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 ಕಾಣಿಸ್ತಾ ಇರ್ಬೋದು. ನಾನು ಈ ಒಂದು ಕಲರ್ಸು ನಿಮಗೆ ಬೇರೆ ಮಾಡಿದ್ದೀನಿ. ಏಕೆಂತಂದರೆ ಇದು ನಿಮಗೆ ಈ ಸ್ಟೆಪ್ ಸ್ಕಿಪ್ ಆಗಿಬಿಟ್ಟಿತ್ತು, ವಿಡಿಯೋ ಮಾಡಿರಲಿಲ್ಲ ನಾನು. ಹಾಗಾಗಿ ಇದನ್ನು ನಿಮ್ಗೆ ಸಪ್ರೇಟಾಗಿ ತೋರಿಸಿದೆ. ನಾನು ಫಸ್ಟ್ ನಿಮಗೆ ರೆಡ್ ಕಲರಲ್ಲಿ ಹಾಕಿದ್ದೀನಿ. ಈ ಕಲರ್ ನಿಮಗೆ ಅದು ಸ್ಕಿಪ್ ಆಗಿದ್ದಕ್ಕೆ ತೋರಿಸ್ತಾ ಇದ್ದೀನಿ. ಮತ್ತು ಹೇಗೆ 3 ಚೈನ್ ಹಾಕ್ಕೊಂಡು ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತು ಟರ್ನ್ ಮಾಡಿಕೊಂಡು 6 ಚೈನನ್ನು ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಂಡು ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ನೋಡಿ, ಇದು ಲಾಸ್ಟಲ್ಲಿ ಈ ಒಂದು ಡಿಸೈನ್ ಈ ಥರ ಬಂದಿದೆ. ನೆಕ್ಸ್ಟು ನಾವು ಫಸ್ಟು 6 ಎಳೆ ದಾರನ ತೆಗೆದು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಆದಮೇಲೆ ಸೇಮ್ ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರಾನ ತಂದು ಲಾಕ್ ಮಾಡಿ, ಮತ್ತೆ ಇನ್ನೊಂದು ಬಿಚ್ಚೋಗಬಾರ್ದು ಅನ್ನೋದಕ್ಕೋಸ್ಕರ ಸ್ಟಾರ್ಟಿಂಗ್ ಮಾತ್ರ ಹಿಂಗೆ ಮಾಡೋದು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕಿ ಆದಮೇಲೆ 5 ಚೈನನ್ನು ಹಾಕ್ಕೊಬೇಕು. 1 2 3 4 ಹಾಕ್ಬಿಟ್ಟು ನಾವು ಫಸ್ಟು ಗ್ಯಾಪ್ ಇದೆಯಲ್ಲ 5 ಚೈನ್ ಮಾಡಿದ್ಮೇಲೆ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಲಾಕ್ ಮಾಡಿ. ಇದು ಕುಚ್ಚು ಹಾಕುವಂಥ ಗ್ಯಾಪು. ಕೆಲವ್ರಿಗೆ ಕುಚ್ಚು ಬೇಡ ಅಂತ ಅನ್ನೋದಾದರೆ ಇಲ್ಲಿ ಒಂದು ಯಾವ್ದಾದ್ರು ಸ್ಮಾಲ್ ಬೀಡ್ಸನ್ನಲ್ಲೇ ಇನ್ಸರ್ಟ್ ಮಾಡಿ ಡಿಸೈನ್ ಕಂಟಿನ್ಯೂ ಮಾಡ್ಬೋದು, ಕುಚ್ಚು ಬೇಡ ಅನ್ನೋರಿಗೆ. ಇದಾದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಮುಂದೆ ಇದೆಯಲ್ಲ ಅಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ ಈ ರೀತಿ. ಆದಮೇಲೆ ಡೈರೆಕ್ಟಾಗಿ ಈ ಒಂದು ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಈ ಒಂದು ಗ್ಯಾಪ್ ಇದೆಯಲ್ಲ ಇಲ್ಲಿ ಇವೆರಡು ಕಂಬದ ನಡುವೆ ಇರೋ ಗ್ಯಾಪ್ ಇದೆಯಲ್ಲ ಇಲ್ಲಿ ಬೇಡ, ಇಲ್ಲಿ ಮೇಲ್ಗಡೆ ಒಂದು ಚೈನ್ದು ಗ್ಯಾಪ್ ಕಾಣಿಸುತ್ತಲ್ಲ ಅಲ್ಲಿಂದ ಹೋಗಿ ದಾರಾನ ತಂದು ಎರಡರಲ್ಲೊಂದು ಮತ್ತು ಇನ್ನೊಂದು ಸಾರಿನೂ ಸಹ ಅದೇ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಎರಡರಲ್ಲೊಂದು ಆದಮೇಲೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡ್ಮೇಲೆ ಇವೆರಡು ನಾವು ಕಂಬಗಳು 2 ಕಂಬಗಳು ಮತ್ತು ಸ್ಟಾರ್ಟಿಂಗ್ ಈ ನಡುವೆ ಗ್ಯಾಪ್ ಇರುತ್ತಲ್ಲ ಈ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತಂದು ಲಾಕ್ ಮಾಡಿದ್ರೆ ಒಂದು ಪಿಕಾಕ್ ಡಿಸೈನ್ ಬರುತ್ತೆ. ಸೇಮ್
ಮತ್ತು ಸೂಜಿ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಬೀಡ್ಸ್ ನಡುವೆ ಮಧ್ಯದಲ್ಲಿ ಆ ಒಂದು ಹೋಲ್ ಇದೆಯಲ್ಲ, ಆ ಚೈನ್ ಬರುತ್ತಲ್ಲ ಆ ಹೋಲು, ಕಂಬದ ನಡುವೆ ಹೋಲೆಲ್ಲ ಹಾಕಬೇಡಿ. ಎರಡರಲ್ಲೊಂದು ಎರಡು ಸರಿ ಡಬಲ್ ಕ್ರೋಶವನ್ನು ಅದೇ ಗ್ಯಾಪ್ ಒಳಗಡೆ ಹೋಗಿ ಮಾಡ್ಕೊಬೇಕು ಹಿಂಗೆ. ಮತ್ತು 3 ಚೈನ್ ಮತ್ತು ಆ ನಡುವೆ ಇರುವಂಥದ್ರಲ್ಲಿ ಒಳಗಡೆ ಈ ರೀತಿ ದಾರನ ಎಳೆದು ತಂದು ಲಾಕ್ ಮಾಡಿದ್ರೆ ಸ್ಮಾಲ್ ಪಿಕಾಕ್ಗಳು ಬರುತ್ತೆ. ಇದು ಪಿಕಾಕ್ ಡಿಸೈನ್, ನೀಟಾಗಿ ಕಾಣಿಸುತ್ತೆ. ಮತ್ತು ಲಾಸ್ಟ್ ಪೊಸಿಷನ್ ಬಂದಿದೆ ನೋಡಿ. ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಡಬಲ್ ಟೈಮ್ ಮಾಡ್ಕೊಬೇಕು. 3 ಚೈನ್, ನೆಕ್ಸ್ಟ್ 3 ಚೈನ್ ಹಾಕಿ ಆ ಹೋಲ್ ಎರಡು ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿದ್ರೆ ಪಿಕಾಕು ಡಿಸೈನ್ ನೀಟಾಗಿ ಕಾಣಿಸುತ್ತೆ. ನಿಮಗೆ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಏನೂ ಪ್ರಾಬ್ಲಮ್ ಆಗೋಲ್ಲ. ನಾವು ಕರೆಕ್ಟ್ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ಮತ್ತು ಬೇಗನೂ ಮುಗಿದೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಈ 2 ಚೈನ್ ಗ್ಯಾಪ್ ಇರುತ್ತಲ್ಲ, ನಾವು ಲಾಕ್ ಮಾಡಿರ್ತೀವಲ್ಲ, ಇದೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರನ ಎಳೆದು ತಂದು ಈ ರೀತಿ ಲಾಕ್ ಮಾಡಿ, ಮತ್ತೆ ಇನ್ನೊಂದು ಅದ್ರ ಮುಂದಿನ ಒಂದು ಕ್ರೋಶ ಇರುತ್ತಲ್ಲ, ಸಿಂಗಲ್ ಕ್ರೋಶ, ಅದರೊಳಗಡೆ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕೊಳ್ಳಿ. ನಂತರ 5 ಚೈನ್ 1 2 3 4 5 ಹಾಕಿದ ನಂತರ ಆ 5 ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಹಾರ್ಚ್ಗೆ. ಈ ಹಾರ್ಚ್ ನೋಡಿ ಎಷ್ಟು ಕಂಪ್ಲೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋಗಿಂತ ರಿಯಲಿ ತುಂಬ ಅಟ್ರಾಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಈ ರೀತಿ ಕಲರ್ ಕಾಂಬಿನೇಷನ್ ಬಂದಾಗ ಇದೇ ರೀತಿ ಡಿಸೈನನ್ನು ಹಾಕ್ಕೊಡಿ, ಕಸ್ಟಮರ್ಗೆ ತುಂಬ ಖುಷಿ ಆಗುತ್ತೆ. ಡಿಸೈನ್ ಅನ್ನೋ ಮಟ್ಟಿಗೆ ಬಂದಾಗ ಕಲರ್ ಕಾಂಬಿನೇಷನ್ನು, ಬೀಡ್ಸು ಡಿಸೈನ್ ಮೇಲೂ ಸಹ ಹೈಲೈಟಾಗಿ ಕಾಣಿಸುತ್ತೆ ಡಿಸೈನು. ಇದಂತೂ ತುಂಬ ಯುನೀಕಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ. ನಾನು ನಿಮಗೆ ಕುಚ್ಚನ್ನು ಕಟ್ಬಿಟ್ಟು ಲಾಸ್ಟ್ ಫಿನಿಶಿಂಗ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಆಗಿದೆ ಡಿಸೈನು. ನಾನು ಇದಕ್ಕೆ 120 ದಾರವನ್ನು ತಗೊಂಡು ಟರ್ನ್ ಮಾಡಿದ್ರೆ ಮತ್ತೆ ಒಂದು 240 ಆಗುತ್ತೆ. ಕುಚ್ಚು ಕಟ್ಟಿದ್ದೀನಿ. ಹಾಗೆ ಡಬಲ್ ಕಲರ್, ಇಲ್ಲೂ ಒಂದು ಕಲರ್ ಹಾಕಿದ್ದೀನಿ, ಇಲ್ಲಿ ಮತ್ತೆ ಮತ್ತೊಂದು ಕಲರ್ ಹಾಕಿದ್ದೀನಿ. ಎರಡೂ ತುಂಬ ಅಟ್ರಾಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹೈಲೈಟಾಗಿ ನೋಡ್ತಾ ಇರ್ಬೋದು. ಇದಕ್ಕೆ ನೀವು 700 to 750ವರೆಗೂ ಚಾರ್ಜ್ ಮಾಡ್ಬೋದು. ಹೇಗೆಂದರೆ ಬೀಡ್ಸಿದ್ದು ಸ್ವಲ್ಪ ಅದೆಲ್ಲ ಕಾಸ್ಟ್ ಎಲ್ಲ ಹಾಕ್ಕೊಂಡು ನೀವು ಮತ್ತು ಟೈಮಿಂಗ್ಸು ಸ್ವಲ್ಪ ಬೇಗ ಹಾಕ್ಬೋದು. ಮೆಥಡೆಲ್ಲ ಹೇಳ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಡಿಸೈನು. ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಚಿಂಟೋ, ನಾನು ಸುಮ್ಮನೆ ನೀನು ಕೊಟ್ಟಿರೋದು ನಾನೊಂದು ಮಾಡ್ತೀನಿ, ನೀನೊಂದು ಮಾಡು. ಹಾಂ.
छोड़ना क्या पा